ಸಿಗೋದು ಬರೀ ತಿರುವುಗಳೇ. ಆ ತಿರುವಿನಲ್ಲಿ ಬಿದ್ದಿತ್ತು ಸಹೋದರರಿಬ್ಬರ ಶವ. ಆ ಇಬ್ಬರ ಹೆಣ ಇದ್ದಿದ್ದು ಸುಟ್ಟು ಕರಕಲಾಗಿ ಹೋಗಿದ್ದ ಕಾರಲ್ಲಿ. ಆ ಒಂದು ಕಾರು ಹಾಗೂ ಆ ಕಾರಲ್ಲಿ ಬಿದ್ದಿದ್ದ ಇಬ್ಬರ ಶವದ ಹಿಂದಿನ ಕಹಾನಿ ಹುಡುಕಿಕೊಂಡು ಹೋದಾಗ ಪೊಲೀಸರಿಗೆ ಹೆಜ್ಜೆ ಹೆಜ್ಜೆಗೂ ತಿರುವು ಸಿಕ್ಕಿತ್ತು. ಕಹಾನಿಯಲ್ಲಿ ತಿರುವು ಸಿಗ್ತಾ ಹೋಗ್ತಿತ್ತು. ಒಂದು ಅಪಘಾತದ ಸ್ಟೋರಿ ಡಬಲ್ ಮರ್ಡರ್ ದಾರಿಯನ್ನ ತೋರಿಸಿತ್ತು. ಅದೇ ದಾರಿಯಲ್ಲಿ ಹೋದಾಗ ಒಂದೊಂದೇ ಸತ್ಯ ಹೊರಬಂದಿತ್ತು. ಇಷ್ಟಕ್ಕೂ ಏನಿದು ತಿರುವಿನಲ್ಲಿ ಸಿಕ್ಕ ಎರಡು ಶವ? ಪೊಲೀಸರಿಗೆ ಸುಳಿವು ಕೊಟ್ಟಿದ್ದೇನು? ನೇಚರ ಪ್ಲಾನ್ ಹೇಗೆ ಹೊಗೆ ಹಾಕೊಳ್ತು ಅನ್ನೋ ಇಂಟ್ರೆಸ್ಟಿಂಗ್ ಸಸ್ಪೆನ್ಸ್ ಸ್ಟೋರಿಯನ್ನ ತೋರಿಸ್ತೀವಿ ನೋಡಿ. ಭಯಾನಕ ರಸ್ತೆ. ಒಂದೇ ಒಂದು ಕ್ಷಣವೂ ಎಚ್ಚರ ತಪ್ಪಂಗಿಲ್ಲ. ಆ ಕಡೆ ಈ ಕಡೆ ಗಮನ ಕೊಡಂಗಿಲ್ಲ. ಕತ್ತಲ ರಾತ್ರಿ ವೇಳೆಯಂತೂ ತುಂಬಾನೇ ಹುಷಾರಾಗಿ ವಾಹನ ಚಲಾಯಿಸಬೇಕು. ಡ್ರೈವರ್ ಸೀಟ್ನಲ್ಲಿ ಕೂತಿರೋ ವ್ಯಕ್ತಿ ಕಣ್ಣು ಮಿಟುಕಿಸದೆ ವಾಹನ ಓಡಿಸಬೇಕು. ಇಲ್ಲವಾದಲ್ಲಿ ಘನಘೋರ ನಡೆಯೋದು ಫಿಕ್ಸ್. ರೋಡಿನಲ್ಲಿ ಹೆಣ ಬೀಳೋದು ಪಕ್ಕ. ಬರೀ ತಿರುವುಗಳೇ. ಈ ರಸ್ತೆಯಲ್ಲಿ ಸಿಗೋದು ಬರೀ ತಿರುವುಗಳೇ. ಈ ತಿರುವುಗಳಲ್ಲಿ ಡ್ರೈವರ್ ಯಾಮಾರಿದ್ರೆ ಯಮ ಕಣ್ಮುಂದೆ ಬಂದು ಕುಣಿತಾ ಇರ್ತಾನೆ. ಇದೇ ಕಾರಣಕ್ಕೆ ಈ ರಸ್ತೆಯನ್ನ ಡೇಂಜರ್ ರೋಡ್ ಅಂತಾರೆ, ಅಪಘಾತದ ಝೋನ್ ಅಂತ ಪ್ರತಿದಿನ ಓಡಾಡೋರು ಬರೆದುಕೊಂಡು ಬಿಟ್ಟಿದ್ದಾರೆ. ಇಂತಹ ರೋಡಿನಲ್ಲಿ ಅವತ್ತೂ ಒಂದು ಕಾರು ಧಗಧಗ ಹೊತ್ತಿ ಉರಿದಿತ್ತು. ಕಾರು ಸಂಪೂರ್ಣ ಸುಟ್ಟು ಕರಕಲಾಗಿತ್ತು. ಇದೇ ಸ್ಪಾಟ್ನಲ್ಲಿ ಇದೇ ಕಾರು ಅವತ್ತು ಅಗ್ನಿ ಬಲೆಯಲ್ಲಿ ಸಿಲುಕಿತ್ತು. ರಸ್ತೆ ತಿರುವಿನಲ್ಲಿ ಕಾರು ಸಂಪೂರ್ಣ ಸುಟ್ಟು ಕರಕಲಾಗಿ ಹೋಗಿತ್ತು. ಅಗ್ನಿಶಾಮಕ ದಳ ಸಿಬ್ಬಂದಿ ಓಡೋಡಿ ಬಂದು ಬೆಂಕಿ ನಂದಿಸಿದ್ರು. ಬೆಂಕಿ ಆರಿಸಿ ನೋಡಿದ್ದ ಅಗ್ನಿಶಾಮಕ ಸಿಬ್ಬಂದಿಗೆ ಶಾಕ್ ಆಗಿ ಹೋಗಿತ್ತು. ಯಾಕಂದ್ರೆ ಕಾರಿನಲ್ಲಿ ಇಬ್ಬರು ಯುವಕರ ಶವ ಸಿಕ್ಕಿತ್ತು. ಆ ಇಬ್ಬರ ಶವವೂ ಅರೆಬೆಂದ ಸ್ಥಿತಿಯಲ್ಲಿತ್ತು. ಕಾರಿನ ಸ್ಥಿತಿ ಹಾಗೂ ಸುಟ್ಟು ಹೋಗಿದ್ದ ಶವಗಳನ್ನ ನೋಡಿ ಎಲ್ಲರೂ ಅಪಘಾತವಾಗಿರಬಹುದು, ಆ ಅಪಘಾತದಿಂದ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹೊತ್ತಿಕೊಂಡಿರಬಹುದು, ಆ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಸಿಲುಕಿ ಇಬ್ಬರು ಯುವಕರು ಅನ್ಯಾಯವಾಗಿ ಬಲಿಯಾಗಿರಬಹುದು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಸ್ಪಾಟ್ಗೆ ಆಗಮಿಸಿದ್ದ ಪೊಲೀಸರಿಗೂ ಪ್ರಾರಂಭದಲ್ಲಿ ಹಾಗೆ ಅನ್ನಿಸಿತ್ತು. ಆದರೆ ಘಟನೆ ನಡೆದ 2 ದಿನಗಳ ಬಳಿಕ ಇನ್ನೂ ಹೊಗೆಯಾಡುತ್ತಿದ್ದ ಕಾರು ಒಂದು ಸುಳಿವು ಕೊಟ್ಟಿತ್ತು. ಕಾರಿನಲ್ಲಿ ಸುಟ್ಟು ಕರಕಲಾಗಿ ಹೋಗಿದ್ದ ಸಹೋದರರ ಶವವೂ ಕೂಡ ಕೊಲೆ ಕಹಾನಿಯನ್ನ ಹೇಳುತ್ತಿತ್ತು. ಆ ಸುಳಿವು ಆಧರಿಸಿ ಹೊರಟಾಗ ಗೊತ್ತಾಗಿದ್ದು ಇದು ಅಪಘಾತವಲ್ಲ, ಬದಲಿಗೆ ಡಬಲ್ ಮರ್ಡರ್. ಅದು ಅಂತಿಂಥ ಜೋಡಿ ಹತ್ಯೆಯಲ್ಲ, ಪ್ರೀ ಪ್ಲಾನ್ಡ್ ಕಗ್ಗೊಲೆ ಅನ್ನೋದು ಗೊತ್ತಾಗಿ ಹೋಗಿತ್ತು. ಕಿರಾತಕರು ತಗಲಾಕೊಂಡೇ ಬಿಟ್ರು. ಆ ರಕ್ಕಸ ರಣಹದ್ದುಗಳು ಇವೇ ನೋಡಿ.
ಪ್ರೀತಿಗಳೇ, ಈ ಕಿತ್ತೋದ ಮುಸುಡಿಗಳೇ ಈ ಸ್ಟೋರಿಯ ಕಿಲ್ಲರ್ ಫಿಶ್ಗಳು. ಸಹೋದರರಿಬ್ಬರನ್ನ ಕೊಂದಿರೋ ರಣರಕ್ಕಸರು. ಹೆಸರು ಪ್ರಮೋದ ಗಣಪತಿ ನಾಯ್ಕ. ಈ ಪ್ರಮೋದನೇ ಈ ಸ್ಟೋರಿಯ ಮಾಸ್ಟರ್ ಮೈಂಡ್. ಸ್ಕ್ರಿಪ್ಟ್, ರೈಟರ್, ಕಿಲ್ಲರ್ ಎಲ್ಲವೂ ಇವನೇ. ಇವನು ಆಡಿಸಿದಂತೆ, ಇವನು ಹಾಕಿಕೊಟ್ಟ ರೂಟ್ನಲ್ಲಿ ಸಾಗಿದವರೇ ಮತ್ತಿಬ್ಬರು ಚಂಡಾಲ ಸಹೋದರರು. ಹೆಸರು ಹೇಮಂತ ಗಣಪತಿ ನಾಯ್ಕ ಹಾಗೂ ಸಣ್ಯ ನಾಯ್ಕ. ಎಲ್ಲರೂ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಸಿದ್ದಾಪುರ ಮೂಲದವರು. ಪರಮಪಾಪಿ ಪ್ರಮೋದ ಒಬ್ಬನೇ ಇಬ್ಬರು ಸಹೋದರರನ್ನ ಕೊಲೆ ಮಾಡಿದ್ದ. ಒಬ್ಬನೇ ಇಬ್ಬರಿಗೂ ಚಟ್ಟ ಕಟ್ಟಿದ್ದ. ಪಕ್ಕ ಸಂಚು ರೂಪಿಸಿ ಎಸ್ಕೇಪ್ ರೂಟ್ ಕೂಡ ಹುಡುಕಿ ಇಟ್ಕೊಂಡಿದ್ದ. ಇಂತಹ ಕಿರಾತಕನ ಬಲೆಯಲ್ಲಿ ಸಿಲುಕಿ ಇವನ ಕಪಟ ನಾಟಕವನ್ನ ತಿಳಿಯದೆ ಹೆಣವಾಗಿ ಹೋಗಿರೋ ಇಬ್ಬರು ಸಹೋದರರು ಇವರೇ ನೋಡಿ. ಹೆಗಲ ಮೇಲೆ ಕೇಸರಿ ಬಣ್ಣದ ಟವಲ್ ಹಾಕ್ಕೊಂಡು ಅಡಿಕೆ ತೋಟದಲ್ಲಿ ಸೆಲ್ಫಿಗೆ ಫೋಸ್ ಕೊಡ್ತಿರೋ ಈತನ ಹೆಸರು ಮಂಜುನಾಥ್ ಹಸ್ಲರ್. ಹೊಸ ಶರ್ಟ್ ಹಾಕ್ಕೊಂಡು ಸ್ಮೈಲ್ ಮಾಡ್ತಿರೋ ಈತ ಚಂದ್ರಶೇಖರ್ ಹಸ್ಲರ್. ನಿಗೂಢವಾಗಿ ಕೊಲೆಯಾಗಿ ಹೋಗಿದ್ದ ಇವರಿಬ್ಬರೂ ಸಹೋದರರೇ. ಸಿದ್ದಾಪುರ ಗ್ರಾಮದ ನಿವಾಸಿಗಳೇ. ಎನಿ ಟೈಮ್ ಜೊತೆಯಲ್ಲಿರ್ತಿದ್ದ ಅಣ್ತಮ್ಮಾಸ್. ಎಲ್ಲೇ ಹೋದ್ರು, ಏನೇ ಮಾಡಿದ್ರು ಜೊತೆಯಲ್ಲೇ ಇರ್ತಿದ್ರು. ಸಾವಲ್ಲೂ ಕೂಡ ಜೊತೆಯಲ್ಲಿದ್ರು. ಇಬ್ಬರೂ ಒಂದೇ ರೀತಿ ಒಂದೇ ಕಾರಿನಲ್ಲಿ ಹೆಣವಾಗಿ ಹೋಗಿದ್ದರು. ಇವರಿಬ್ಬರ ಸಾವಿನ ಸತ್ಯವೇ ಈಗ ಇಡೀ ಕರಾವಳಿಯಲ್ಲಿ ಹಲ್ಚಲ್ ಎಬ್ಬಿಸಿರೋದು. ಒಂದು ಮಾರುತಿ ಝೆನ್ ಕಾರು ಸುಳಿಮುರ್ಕಿ ಕರ್ವ್ ಅಲ್ಲಿ ಅದು ಅಲ್ಲಿ ಹಳ್ಳಕ್ಕೆ ಬಿದ್ದಿದ್ದು. ಅದರ ಜೊತೆಗೆ ಅದು ಸುಟ್ಟೋಗಿ ಮತ್ತೆ ಇಬ್ಬರು ಅಲ್ಲಿ ತೀರ್ಕೊಂಡಿದ್ದು ನಮಗೆ ಮೃತ ಮಂಜುನಾಥ್ ಮತ್ತು ಚಂದ್ರಶೇಖರನ್ ಅನ್ನೋದು ತಿಳಿದು ಬಂದಿರುತ್ತೆ. ಜನವರಿ 6ನೇ ತಾರೀಕು ಸುಳಿಮುರ್ಕಿ ಕ್ರಾಸ್. ಸಹೋದರರ ಹೆಣ ಬೀಳಿಸಿದ್ದೇಗೆ ಒಂಟಿ ರಕ್ಕಸ. ಅದು ಇದೇ ತಿಂಗಳ ಜನವರಿ 6ನೇ ತಾರೀಕು ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಸಮೀಪದ ಸುಳಿಮುರ್ಕಿ ಕ್ರಾಸ್. ಆ ಕ್ರಾಸ್ನಲ್ಲಿ ಕಾರ್ ಒಂದು ಹೊತ್ತಿ ಉರಿಯಿತಿತ್ತು. ಅಪಘಾತ ಆದ ಸ್ಥಿತಿಯಲ್ಲಿ ಬಿದ್ದಿದ್ದ ಕಾರ್ ಧಗಧಗಿಸಿತ್ತು. ಆ ಬೆಂಕಿಯನ್ನ ನಂದಿಸೋ ತನಕ ಕಾರಿನಲ್ಲಿ ಯಾರಾದ್ರೂ ಇದ್ರ ಅಥವಾ ಕಾರಿನಲ್ಲಿ ಇರೋರೆಲ್ಲ ಸುಟ್ಟು ಕರಕಲಾಗಿ ಹೋದ್ರ ಅನ್ನೋದು ಗೊತ್ತಾಗಲ್ಲ. ಅಗ್ನಿಶಾಮಕ ದಳದವರು ಬಂದು ನೀರು ಹಾಕಿ ಬೆಂಕಿ ಆರಿಸಿದ ಬಳಿಕ ಕಾರಿನಲ್ಲೇ ಇಬ್ಬರು ಶವವಾಗಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗಿತ್ತು. ಸ್ಥಳೀಯರು ಸತ್ತವರು ಯಾರು ಅನ್ನೋದನ್ನ ಆ ಕ್ಷಣವೇ ಪತ್ತೆ ಮಾಡಿದ್ರು. ಇದೊಂದು ಅಪಘಾತ ಅಂತ ಅಂದ್ಕೊಂಡಿದ್ರು. ಆದ್ರೆ 2 ದಿನಗಳ ಬಳಿಕ ಅದೊಂದು ಸುಳಿವು ಅಪಘಾತ ಅಲ್ಲ, ಒಂಟಿ ರಕ್ಕಸ ಪ್ರಮೋದನ ಪ್ರೀ ಪ್ಲಾನ್ ಅನ್ನೋದು ಗೊತ್ತಾಗುತ್ತೆ. ಒಂದೊಂದೇ ಸತ್ಯ ಹೊರಬರುತ್ತೆ. ಪಾರ್ಟಿ ಮಾಡೋಣ ಎಂದ ವಿಷ ಹಾಕಿ ಇಬ್ಬರನ್ನ ಕೊಂದ. ಈ ಪ್ರಮೋದ್ ಹಾಗೂ ಇವನ ಕೈನಿಂದಲೇ ಕೊಲೆಯಾಗಿ ಹೋಗಿರೋ ಇಬ್ಬರು ಸಹೋದರರು ಸ್ನೇಹಿತರು. ಒಂದೇ ಊರಿನವರಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಮಾತನಾಡಿಕೊಂಡಿದ್ರು. ಹೀಗಾಗಿ ಪ್ರಮೋದ್ ಸಿನಿಮಾ ಸ್ಟೈಲ್ನಲ್ಲಿ ಕೊಲೆ ಮಾಡುತ್ತಾನೆ. ಆ ಪ್ಲಾನ್ನಂತೆ ಈಸಿಯಾಗಿ ಸಹೋದರರನ್ನ ಮುಗಿಸ್ತಾನೆ. ಸಿದ್ದಾಪುರ ಹೋಗೋ ದಾರಿಲಿ ಏನು ಮಾಡ್ತಾರೆ ಅಂದರೆ ಒಂದು ಇದು ಪ್ರದೇಶದಲ್ಲಿ ಇವ್ರಿಗೆ ಸಾರಾಯಿ ಇವಾಗ ಲಿಕ್ಕರ್ ಬಾಟಲ್ ಪರ್ಚೇಸ್ ಮಾಡಿ ಅದರಲ್ಲಿ ಕೀಟನಾಶಕ ಮಿಕ್ಸ್ ಮಾಡಿ ಇವ್ರಿಗೆ ಪ್ಲ್ಯಾನ್ ಮಾಡಿಕೊಂಡು ಅವ್ರಿಗೆ ಕುಡಿಸಿರ್ತಾರೆ. ತದನಂತರ ಆಮೇಲೆ ಏನು ಮಾಡ್ತಾರೆ, ಇವ್ರಿಗೆ ಇದನ್ನು ಡಿಸ್ಪೋಸ್ ಮಾಡಬೇಕು ಯಾರಿಗೂ ಗೊತ್ತಾಗ್ದಿರೋದು ಕಾರಣಕ್ಕೆ ಹೋಗಿ
ಇವರು ಪೆಟ್ರೋಲ್ ಬಂಕ್ಗೆ ಹೋಗಿ ಪೆಟ್ರೋಲ್ ಖರೀದಿ ಮಾಡಿರ್ತಾರೆ. ಇದ್ರ ಜೊತೆಗೆ ಅವ್ರ ಸ್ನೇಹಿತರು ಕೂಡ ಅದಕ್ಕೆ ಅವ್ರ ಕೂಡ ಹೆಲ್ಪ್ ತೊಗೊಂಡು ಅವ್ರನ್ನೂ ಕೂಡ ಕರ್ಕೊಂಡು ಹೋಗಿ ಪೆಟ್ರೋಲ್ ಖರೀದಿ ಮಾಡಿ ಆಮೇಲೆ ಕಾರ್ನ ಡ್ರೈವ್ ಮಾಡ್ಕೊಂಡು ಬಂದು ಇಲ್ಲಿ ಸುಳಿಮುರ್ಕಿ ಕ್ರಾಸ್ ಹತ್ರ ಬಂದು ಇವರೆಲ್ಲ ಇಳಿದು ಇವ್ರ ಜೊತೆ ಇನ್ನೂ ಇಬ್ಬರು ಇರ್ತಾರೆ. ಅವ್ರು ಇಳಿದು ಈ ಗಾಡಿನ ತಳ್ಳಿ ಕೊನೆಗೆ ಅಲ್ಲಿ ಇದ್ದಿದ್ದ ಪೆಟ್ರೋಲ್ ಕ್ಯಾನಲ್ಲಿ ಬೆಂಕಿ ಹಚ್ಚಿ ಅಲ್ಲಿಂದ ಪರಾರಿಯಾಗಿರ್ತಾರೆ ಅಂತ ಅವರು. ಇಲ್ಲೇ ಇರೋದು ನೋಡಿ ಇಂಟ್ರೆಸ್ಟಿಂಗ್ ವಿಚಾರ. ಅವತ್ತು ಪಾರ್ಟಿ ಮಾಡೋಣ ಅಂತ ಈ ಮಂಜುನಾಥ್ ಹಾಗೂ ಚಂದ್ರಶೇಖರ್ನನ್ನ ಈ ಕಿರಾತಕ ಪ್ರಮೋದ್ ಕರೀತಾನೆ. ಈ ವೇಳೆ ಸ್ನೇಹಿತ ಕರೆದ ಅಂತ ಹಿಂದೆ ಮುಂದೆ ನೋಡದೆ ಈ ಮಂಜುನಾಥ್ ತನ್ನದೇ ಆದ ಝೆನ್ ಕಾರ್ ಎತ್ಕೊಂಡು ಹೋಗ್ತಾನೆ. ಆ ಕಾರಿನಲ್ಲಿ ಮೂವರು ಅದೊಂದು ಬಾರ್ನಲ್ಲಿ ಎಣ್ಣೆ ಖರೀದಿಸಿ ಸಿದ್ದಾಪುರ ಸಮೀಪದ ಅದೊಂದು ರಸ್ತೆಯಲ್ಲಿ ಸೆಟ್ಟಿಂಗ್ ಹಾಕ್ತಾರೆ. ಆಗ ಈ ಪ್ರಮೋದ್ ಮೊದಲೇ ಪ್ಲಾನ್ ಮಾಡಿಕೊಂಡು ತಂದಿದ್ದ ಕೀಟನಾಶಕ ಔಷಧಿಯನ್ನ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ತಾನೆ. ಆ ವಿಷದ ಎಣ್ಣೆಯನ್ನ ಮಂಜುನಾಥ್ ಹಾಗೂ ಚಂದ್ರಶೇಖರ್ ಕುಡಿದು ಆನ್ ಸ್ಪಾಟ್ನಲ್ಲಿ ಹೆಣವಾಗಿ ಹೋಗ್ತಾರೆ. ಇದಾದ ಬಳಿಕವೇ ನೋಡಿ ಪ್ರಮೋದ್ನ ಸಹೋದರರು ಎಂಟ್ರಿ ಕೊಡೋದು. ಆಮೇಲೆ ಏನು ಮಾಡ್ತಾರೆ, ಇವ್ರಿಗೆ ಇದನ್ನು ಡಿಸ್ಪೋಸ್ ಮಾಡ್ಬೇಕು ಯಾರಿಗೂ ಗೊತ್ತಾಗ್ತಿರೋದು ಕಾರಣಕ್ಕೆ ಹೋಗಿ ಇವರು ಪೆಟ್ರೋಲ್ ಬಂಕ್ಗೆ ಹೋಗಿ ಪೆಟ್ರೋಲ್ ಖರೀದಿ ಮಾಡಿರ್ತಾರೆ. ಇದ್ರ ಜೊತೆಗೆ ಅವ್ರ ಸ್ನೇಹಿತರು ಕೂಡ ಅದಕ್ಕೆ ಅವ್ರ ಕೂಡ ಹೆಲ್ಪ್ ತೊಗೊಂಡು ಅವ್ರನ್ನೂ ಕೂಡ ಕರ್ಕೊಂಡು ಹೋಗಿ ಪೆಟ್ರೋಲ್ ಖರೀದಿ ಮಾಡಿ ಆಮೇಲೆ ಕಾರ್ನ ಡ್ರೈವ್ ಮಾಡ್ಕೊಂಡು ಬಂದು ಇಲ್ಲಿ ಸುಳಿಮುರ್ಕಿ ಕ್ರಾಸ್ ಹತ್ರ ಬಂದು ಇವರೆಲ್ಲ ಇಳಿದು ಇವ್ರ ಜೊತೆ ಇನ್ನೂ ಇಬ್ಬರು ಇರ್ತಾರೆ. ಅವ್ರು ಇಳಿದು ಈ ಗಾಡಿನ ತಳ್ಳಿ ಕೊನೆಗೆ ಅಲ್ಲಿ ಇದ್ದಿದ್ದ ಪೆಟ್ರೋಲ್ ಕ್ಯಾನಲ್ಲಿ ಬೆಂಕಿ ಹಚ್ಚಿ ಅಲ್ಲಿಂದ ಪರಾರಿಯಾಗಿರ್ತಾರೆ ಅಂತ ಅವರು. ಕೊಲೆಗೂ ಮುನ್ನವೇ ಖರೀದಿಸಿದ್ದ 1 ಲೀಟರ್ ಪೆಟ್ರೋಲ್. ಅವತ್ತು ತಾವು ಎಣ್ಣೆ ಪಾರ್ಟಿ ಮಾಡೋಕ್ಕೂ ಮುನ್ನ ಕಾರಿಗೆ ಪೆಟ್ರೋಲ್ ತುಂಬಿಸ್ಕೊಳ್ಳೋಣ ಅಂತ ಬಂಕ್ಗೆ ಹೋಗ್ತಾರೆ. ಆ ಬಂಕ್ನಲ್ಲಿ ಹಣವನ್ನ ಈ ನೀಚ ಪ್ರಮೋದ್ ಕೊಟ್ಟಿರ್ತಾನೆ. ಈ ವೇಳೆ ಸಪರೇಟ್ 1 ಲೀಟರ್ ಪೆಟ್ರೋಲ್ ಕೂಡ ಖರೀದಿ ಮಾಡ್ತಾನೆ. ಇದನ್ನ ನೋಡಿದ ಮಂಜುನಾಥ್ ಪೆಟ್ರೋಲ್ ಯಾಕೆ ಬಾಟಲ್ಗೆ ತುಂಬಿಸ್ಕೊಂಡೆ ಅಂತ ಕೇಳ್ತಾನೆ. ಆಗ ತನ್ನ ಬೈಕ್ಗೆ ಬೇಕು ಅಂತ ರೀಲ್ ಬಿಟ್ಟಿರ್ತಾನೆ. ಆದರೆ ಈ ಪ್ರಮೋದನ ಸಂಚು ಬೇರೆಯಾಗಿತ್ತು. ಇಬ್ಬರು ಸಹೋದರರಿಗೆ ವಿಷ ಹಾಕಿ ಕೊಲೆ ಮಾಡಿ ಮೃತದೇಹವನ್ನ ಕಾರಿನಲ್ಲಿ ಹಾಕಿ ಸುಟ್ಟು ಅಪಘಾತದ ರೀತಿ ಸೀನ್ ಕ್ರಿಯೇಟ್ ಮಾಡೋಣ ಅಂದ್ಕೊಂಡಿದ್ದ. ಆದರೆ ಒಬ್ಬನೇ 2 ಶವ ಬೀಳಿಸಿದ್ದವನಿಗೆ ಆ 2 ಶವವನ್ನ ಒಬ್ಬನೇ ಕಾರಿಗೆ ತುಂಬೋಕಾಗಿರಲಿಲ್ಲ. ಹೀಗಾಗಿ ಸ್ನೇಹಿತರಂತೆ ಇರ್ತಿದ್ದ ತನ್ನ ಸಹೋದರರಿಬ್ಬರ ಸಹಾಯ ಪಡೆದಿದ್ದ. ನಂತರ ಡೆಡ್ ಬಾಡಿಯನ್ನ ಕಾರ್ನಲ್ಲಿ ಹಾಕೊಂಡು ಸೀದಾ ಸುಳಿಮುರ್ಕಿ ಕ್ರಾಸ್ಗೆ ಬಂದಿದ್ದ. ಅಲ್ಲಿ ಕಾರನ್ನ ಅಪಘಾತವಾದಂತೆ ಪಲ್ಟಿ ಹೊಡೆಸಿ 1 ಲೀಟರ್ ಪೆಟ್ರೋಲ್ ಸುರಿದು ಕಾರಿಗೆ ಬೆಂಕಿ ಇಟ್ಟೇ ಬಿಟ್ಟಿದ್ದ. ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದ. ಯಾರಿಗೂ ಡೌಟ್ ಬಾರದಂತೆ ಕೊಂದಿದ್ದ. ಇದೇ ಪ್ಲೇಸ್ನಲ್ಲಿ ಕಾರ್ ಸಮೇತ ಮೃತದೇಹಕ್ಕೆ ಬೆಂಕಿ ಇಡಬೇಕು ಅಂತ ಡಿಸೈಡ್ ಆಗಿದ್ದ. ಯಾಕಂದ್ರೆ ಸುಳಿಮುರ್ಕಿ ಕ್ರಾಸ್ನಲ್ಲಿ ಪ್ರತಿದಿನ ಅಪಘಾತಗಳು ನಡೀತಾನೆ ಇದ್ವು. ಆಕ್ಸಿಡೆಂಟ್ ಝೋನ್ ಅಂತಲೇ ಫೇಮಸ್ ಆಗಿ ಹೋಗಿತ್ತು. ಹೀಗಾಗಿ ಇದು ಅಪಘಾತ ಅಂದುಕೊಳ್ತಾರೆ ಅಂತ ಈ ಪ್ರಮೋದ್ ಥಿಂಕ್ ಮಾಡಿದ್ದ. ಅದರಂತೆ ಸಹೋದರರ ಶವಗಳನ್ನ ಸುಟ್ಟು ಹಾಕಿದ್ದ. ಸ್ನೇಹಿತರ ಮಧ್ಯೆ ಬೆಂಕಿ ಇಟ್ಟಿತ್ತು ಹಣ. ತಾನೇ ಕಾರ್ ಕೊಡಿಸಿ ಕೊಂದ ಖತರ್ನಾಕ್ ಕ್ರಿಮಿ.
ಪ್ರಮೋದ್ ಬಳಿಯೇ ಈ ಚಂದ್ರಶೇಖರ್ ಕೆಲಸ ಮಾಡುತ್ತಿದ್ದ. ಹೀಗಾಗಿ ಪ್ರಮೋದ್ ಹಾಗೂ ಚಂದ್ರಶೇಖರ್ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಇತ್ತೀಚೆಗೆ ಇವರಿಬ್ಬರ ಜೊತೆ ಚಂದ್ರಶೇಖರನ ಸಹೋದರ ಮಂಜುನಾಥ್ ಕೂಡ ಕ್ಲೋಸ್ ಆಗಿದ್ದ. ಮೂವರು ತುಂಬಾ ಚೆನ್ನಾಗಿ ಮಾತನಾಡಿಕೊಂಡು ಓಡಾಡ್ಕೊಂಡಿರ್ತಿದ್ರು. ಜೇಬಲ್ಲಿ ದುಡ್ಡು ಇದ್ರೆ ಪಾರ್ಟಿ ಮಾಡಿ ಎಂಜಾಯ್ ಮಾಡುತ್ತಿದ್ರು. ನಾವು ಸ್ನೇಹಿತರು ಅಂತ ಫುಲ್ ಮಜಾ ಮಾಡುತ್ತಿದ್ರು. ಈ ನಡುವೆ ಚಂದ್ರಶೇಖರ್ಗೆ ಅದೇನು ಅವಶ್ಯಕತೆ ಇತ್ತೋ ಏನೋ, ಪಾಪಿ ಪ್ರಮೋದ್ ಬಳಿ 5 ಲಕ್ಷ ಹಣ ಸಾಲ ಪಡೆದುಕೊಂಡಿದ್ದ. ಆ 5 ಲಕ್ಷ ಹಣವನ್ನ ಸಹೋದರರು ಹಂಚಿಕೊಂಡು ಖಾಲಿ ಮಾಡಿದ್ರು. ಓಡಾಡೋಕಿರ್ಲಿ ಅಂತ ಪ್ರಮೋದ್ ಮಧ್ಯಸ್ಥಿಕೆಯಲ್ಲಿ ಒಂದು ಝೆನ್ ಕಾರ್ ಖರೀದಿಸಿದ್ರು. ಆ ಕಾರಿನಲ್ಲೇ ಸಹೋದರರು ಸುಟ್ಟು ಕರಕಲಾಗಿ ಹೋಗಿರೋದು. ಏನ್ ಗೊತ್ತಾ ಫ್ರೆಂಡ್ಸ್, ಪಕ್ಕಾ ಕ್ರಿಮಿನಲ್ ಮೈಂಡೆಡ್ ಆಗಿದ್ದ ಈ ಪ್ರಮೋದ್ ಸ್ವಲ್ಪ ದಿನ ಬಿಟ್ಟು ಸ್ನೇಹಿತರ ಬಳಿ ಕೊಟ್ಟ ಸಾಲವನ್ನ ವಾಪಸ್ ಕೇಳಿದ್ದಾನೆ. ಆಗ ಸ್ನೇಹಿತರು ನಾಳೆ ಕೊಡ್ತೀನಿ, ನಾಳಿದ್ದು ಕೊಡ್ತೀನಿ ಅಂತ ಡೇಟ್ ಹೇಳ್ಕೊಂಡು ಬರ್ತಾ ಇರ್ತಾರೆ. ಇದರಿಂದ ಇವ್ರ ಬಳಿ ಹೇಗೆ ದುಡ್ಡು ವಸೂಲಿ ಮಾಡೋದು, ಗಲಾಟೆ ಮಾಡಿದ್ರೆ ಸ್ನೇಹಿತನೇ ಹೀಗೆ ಮಾಡಿಬಿಟ್ಟ ಅಂತ ಊರಲ್ಲಿ ಜನ ಬೈಕೋತಾರೆ. ಇವ್ರು ನೋಡಿದ್ರೆ 5 ಲಕ್ಷ ಕಾಸು ಕೊಡೋ ಹಾಗಿಲ್ಲ ಅಂತ ಬೇಜಾನ್ ತಲೆ ಕೆಡಿಸ್ಕೊಳ್ತಾನೆ. ಹೇಗಾದ್ರೂ ಸರಿ ಇವರಿಂದ ಹಣ ಪಡೀಲೇಬೇಕು ಅಂತ ಆಲೋಚನೆ ಮಾಡುತ್ತಿದ್ದವನು ಇವ್ರ ಹೆಣ ಬೀಳಿಸಿ ದುಡ್ಡು ಮಾಡೋ ಪ್ಲಾನ್ ಮಾಡ್ತಾನೆ. ಹೆಣದ ಮೇಲೆ ಕೋಟಿ ಕೋಟಿ ಪಡೆಯೋ ಪ್ಲಾನ್. ಅದು ಹೇಗೆ ಹೆಣದ ಮೇಲೆ ಕೋಟಿ ಕೋಟಿ ಹಣ ಪಡೆಯೋಕ್ಕಾಗುತ್ತೆ? ಅದು ಹೇಗೆ ಇಬ್ಬರ ಹೆಣದ ಮೇಲೆ ಕೋಟಿ ಗಳಿಸೋ ಪ್ಲಾನ್ ಮಾಡಿದ್ದ ಅಂದ್ರೆ, ಈ ಪ್ರಮೋದ್ ವಾಹನಗಳನ್ನ ಸೇಲ್ ಮಾಡಿಸ್ಕೊಡೋದು, ಮೀನು ಮಾರಾಟ ಮಾಡೋದು ಮಾಡ್ತಿದ್ದ. ಇದ್ರ ಜೊತೆಗೆ ಇನ್ಶೂರೆನ್ಸ್ ಮಾಡಿಸೋ ಕೆಲಸ ಮಾಡುತ್ತಿದ್ದ. ಹೀಗಾಗಿ ಇನ್ಶೂರೆನ್ಸ್ ಹಣ ಎಗರಿಸೋ ಪ್ಲಾನ್ ಮಾಡಿದ್ದ. ಅದು ಕೂಡ 2 ಕೋಟಿ ಬರೋ ರೀತಿ. ಇಬ್ಬರ ಹೆಸರಲ್ಲೂ ಇನ್ಶೂರೆನ್ಸ್ ಮಾಡಿಸಿದ್ದ. ಹೀಗಾಗಿ ಆ ಇನ್ಶೂರೆನ್ಸ್ ಮಾಡಿಸಿದ 2 ತಿಂಗಳ ನಂತರ ಇಬ್ಬರನ್ನೂ ಕೊಲೆ ಮಾಡೋ ಪ್ಲಾನ್ ಮಾಡಿದ್ದ. ಇಷ್ಟೇ ಅಲ್ಲ, ಅಪಘಾತದ ಸೀನ್ ಕ್ರಿಯೇಟ್ ಮಾಡಿದಂತೆಯೂ ಆಗುತ್ತೆ, ತಾನೂ ಬಚಾವಾಗ್ತೀನಿ, 2 ಹಣ ಬರುತ್ತೆ ಅಂತ ಕಾರಿಗೆ ಬೆಂಕಿ ಇಟ್ಟಿದ್ದ. ಅದು ನಾವು ಆ ಆ್ಯಂಗಲಲ್ಲೂ ಕೂಡ ನಾವು ಇನ್ಶೂರೆನ್ಸ್ ಒಂದು ಬಂದಿದ್ದು ಇನ್ಫಾರ್ಮೇಷನ್ ಅಂದರೆ ಇನ್ಶೂರೆನ್ಸ್ ಕೂಡ ತೊಗೊಂಡು ಅದಕ್ಕೋಸ್ಕರ ಮಾಡಿರ್ಬೋದು ಅಂತ ಅದು ಕೂಡ ನಾವು ಆ್ಯಂಗಲ್ ಚೆಕ್ ಮಾಡ್ತಾ ಇದ್ವಿ. ಇದಕ್ಕೆ ಲಿಂಕ್ ಆಗಿರೋದು ಏನಾದರೂ ಇದೆಯಾ ಅಂತ ಕೂಡ. ಅದರಲ್ಲಿ ನಾವು ಇವಾಗಲೇ ಅವರು ಚಂದ್ರಶೇಖರ್ದು ಇನ್ಶೂರೆನ್ಸ್ ಕೂಡ ಪರ್ಚೇಸ್ ಮಾಡಿದ್ದಾರೆ, ಬಟ್ ಅದು ಅವರು ತಂದೆ ಎದುರು ನಾಮಿನಿ ಇದ್ದಾರೆ. ಸೊ ಇನ್ನೂ ಅದ್ರ ಬಿಟ್ಟು ಬೇರೆ ಏನಾದರೂ ಇದೆಯಾ ಅಂತ ಹಣದ ವ್ಯವಹಾರಗಳು ಏನಾಗಿದೆ ಅಂತ. ಯಾಕೆಂದರೆ ಇವರು ಪ್ರಮೋದ್ ನಾಯಕ್ ಇರ್ಬೋದು, ಚಂದ್ರಶೇಖರ್ ಇವರು ಡ್ರೈವಿಂಗ್ ಕೆಲಸ ಕೂಡ ಮಾಡ್ತಾಯಿದ್ರು. ಪ್ರಮೋದ್ ನಾಯಕ್ ಇನ್ಶೂರೆನ್ಸ್ ಯಾರಿಗಾದ್ರೂ ಖರೀದಿ ಮಾಡಿಕೊಡೋದು, ವೆಹಿಕಲ್ಸ್ ರೀಸೆಲ್ಲಿಂಗ್ ಕೂಡ ಮಾಡೋದು, ಆ ಥರದಿತ್ತು ಉದ್ಯೋಗ. ರೀಸೆಂಟ್ಲಿ ಇವರು ಮೀನನ್ನು ಖರೀದಿ ಮಾಡಿ ಮಾರಾಟ ಮಾಡೋದು, ಸೊ ಆ ಥರ ರೆಂಟಲ್ ವೆಹಿಕಲ್ಸ್ ಆ ಥರದ್ದು ಕೂಡ ಎಲ್ಲ ಥರದ್ದು ಇದೆ. ಸೊ ನಾವು ಇನ್ನೂ ಹೆಚ್ಚಿಗೆ ತನಿಖೆ ಮಾಡ್ತೀವಿ. ಕಾರಿನ ಸೀಟ್ ನೀಡಿತ್ತು ಜೋಡಿ ಹತ್ಯೆ ಸುಳಿವು. ಈ ಪ್ರಮೋದ್ ಪ್ಲಾನ್ ಕ್ರೈಮ್ ಸಿನಿಮಾವನ್ನು ಮೀರಿಸುವಂತಿತ್ತು. ಪೊಲೀಸರು ಭೇದಿಸೋದು ತುಂಬಾನೇ ಕಷ್ಟ ಆಗಿತ್ತು. ಆದರೆ ಈತನೇ ಮಾಡಿದ್ದ ಒಂದು ಮಿಸ್ಟೇಕ್ ಪೊಲೀಸರಿಗೆ ಸಹಾಯ ಮಾಡಿದೆ. ಅಂದ್ರೆ ಪಕ್ಕಾ ಪ್ಲಾನ್ ಮಾಡಿ ಸಹೋದರರಿಬ್ಬರನ್ನ ಕೊಲೆ ಮಾಡಿದ್ದ, ಪೆಟ್ರೋಲ್ ಸುರಿದು ಬೆಂಕಿನೂ ಇಟ್ಟಿದ್ದ, ಅಪಘಾತದ ಸೀನ್ ಕೂಡ ಕ್ರಿಯೇಟ್ ಮಾಡಿದ್ದ. ಆದ್ರೆ ಅಪಘಾತದ ಸೀನ್ ಕ್ರಿಯೇಟ್ ಮಾಡೋ ಬ್ಯುಸಿಯಲ್ಲಿ ಈ ಪ್ರಮೋದ್ ಒಂದು ತಪ್ಪು ಮಾಡಿದ್ದ. ಏನಪ್ಪಾ ಅಂದ್ರೆ, ಇಬ್ಬರ ಶವಗಳನ್ನ ಹಿಂಬದಿ ಸೀಟ್ನಲ್ಲಿ ಹಾಕಿದ್ದ. ಹಿಂಬದಿ ಸೀಟ್ನಲ್ಲೇ ಇಬ್ಬರನ್ನು ಸುಟ್ಟು ಹಾಕಿದ್ದ. ಅದು ಹೇಗೆ ಇಬ್ಬರೂ ಹಿಂಬದಿ ಸೀಟ್ನಲ್ಲಿ ಸಾಯೋಕ್ಕಾಗುತ್ತೆ? ಈ ಕಾರಿನಲ್ಲಿ ಬೇರೆ ಯಾರೋ ಇದ್ರು ಅನ್ಸುತ್ತೆ. ಆ ನಿಗೂಢ ವ್ಯಕ್ತಿ ಯಾರು ಅಂತ ಹುಡುಕೊಂಡು ಹೋದಾಗ ಪ್ರಮೋದ್ನ ಅಡ್ರೆಸ್ ಸಿಗುತ್ತೆ.
ನೀಚ ಪ್ರಮೋದ್ ಕೊಲೆ ನಡೆದ ದಿನದಿಂದಲೂ ನಾಪತ್ತೆಯಾಗಿದ್ದ. ಫೋನ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡಿದ್ದ. ಇಷ್ಟೇ ಅಲ್ಲ, ಅವತ್ತು ಕಾರಿನಲ್ಲಿ ಪ್ರಮೋದ್ ಕೂಡ ಇದ್ದ ಅನ್ನೋ ಮಾಹಿತಿ ಹಾಗೂ ಹಣದ ವ್ಯವಹಾರ ನಡೆದಿರೋ ಬಗ್ಗೆಯೂ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಹೀಗಾಗಿ ಈತನೇ ಏನೋ ಮಾಡಿದ್ದಾನೆ ಅಂತ ಒಂದು ಟೀಮ್ ಪ್ರಮೋದನ ಹಿಂದೆ ಬಿದ್ದಿತ್ತು. ಈ ನಡುವೆಯೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಸತ್ಯ ಹೇಳಿತ್ತು. ಮೃತದೇಹದ ಶ್ವಾಸಕೋಶದಲ್ಲಿ ಹೊಗೆ ರೀತಿಯ ಅಂಶ ಕಾಣಿಸುತ್ತಿಲ್ಲ. ಹೀಗಾಗಿ ವ್ಯಕ್ತಿಗಳು ಮೊದಲೇ ಸತ್ತಿರಬೇಕು ಅಂತ ವರದಿ ಬರುತ್ತೆ. ಯಾಕಂದ್ರೆ ಬದುಕಿರೋರು ಬೆಂಕಿ ಬಿದ್ದಾಗ ಬಚಾವಾಗೋಕೆ ನೋಡ್ತಿದ್ರು, ಹೊಗೆ ಸೇವನೆ ಮಾಡ್ತಿದ್ರು. ಆದ್ರೆ ಇಲ್ಲಿ ಯಾವುದೇ ಅಂಶ ಕಾಣಿಸಿರಲಿಲ್ಲ. ಹೀಗಾಗಿ ಇದು ಜೋಡಿ ಕೊಲೆ ಅಂತ ಕನ್ಫರ್ಮ್ ಆಗ್ತಿದ್ದಂತೆ ಪ್ರಮೋದ್ನ ಫೋನ್ ಟ್ಯಾಪ್ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಅಡಗಿ ಕೂತಿದ್ದ ಹಂತಕ ಹಾಗೂ ಇವನ ಗ್ಯಾಂಗ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ.